ಈ ಆರಂಭದಲ್ಲೇ ಬಿಗ್ ಎಕ್ಸ್ಪೋಸ್ ಅನ್ನ ಪಬ್ಲಿಕ್ ಟಿವಿ ನಮ್ಮ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಮಾಡ್ತಾ ಇದೆ. ಸ್ಮಶಾನದಲ್ಲಿ ಹೆಣ ಸುಡಬೇಕು ಅಂತ ನೋವಿನಲ್ಲಿರುವಂತಹ ಕುಟುಂಬಕ್ಕೂ ಕೂಡ ಬಿಡದೆ ಸುಲಿಗೆಯನ್ನ ಮಾಡ್ತಾ ಇರುವಂತಹ ದುಷ್ಟ ಜನರಿಗೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನು ನಾವು ಕೊಡ್ತೀವಿ. ಸಾಮಾನ್ಯವಾಗಿ ಹೆಣ ಸುಡಬೇಕು ಅಂತ ಸ್ಮಶಾನಕ್ಕೆ ಹೋದಾಗ ಎರಡು ರೀತಿಯಾದಂತಹ ಆಪ್ಷನ್ಸ್ ಅನ್ನ ಜನರಿಗೆ ಕೊಡಲಾಗುತ್ತೆ. ಒಂದು ಈ ಎಲೆಕ್ಟ್ರಿಕ್ ಮೆಥಡು, ಮತ್ತೊಂದು ಈ ಸೌದೆಗಳನ್ನು ಬಳಸಿ. ಬಟ್ ಇಲ್ಲೂ ಲೂಟಿಯ ದಾರಿಯನ್ನು ಹೇಗೆ ಲೂಟಿಕೋರರು ಹಿಡಿದಿದ್ದಾರೆ ಅನ್ನೋದಕ್ಕೆ ಡೀಟೇಲ್ಸ್ ನಾವು ಕೊಡ್ತಾ ಇರೋದು. ಬೆಂಗಳೂರಿನಲ್ಲಿ ಹೆಣ ಸುಡೋದಕ್ಕೆ ಬ್ರೋಕರ್ಸ್ ಕಂಡೀಷನ್ ಅಂತೆ. ಸ್ಮಶಾನದಲ್ಲೂ ಕೂಡ ಡೀಲ್ಗಿಳಿದು ಬಿಟ್ಟಿದ್ದಾರೆ ಏಜೆಂಟ್ಗಳ ರೀತಿಯಲ್ಲಿ ವರ್ತಿಸುವಂತಹ ಆ ವ್ಯಕ್ತಿಗಳು. ಬೆಂಗಳೂರಿನಲ್ಲಿ ಹೆಣ ಸುಡೋದಕ್ಕೆ ಬ್ರೋಕರ್ಸ್ ಕಂಡೀಷನ್ ಹಾಕ್ತಾರಂತೆ ಕುಟುಂಬಗಳಿಗೆ. ಸೌದೆ ತಗೊಂಡ್ರೆ ಮಾತ್ರ ಹೆಣ ಸುಡೋದಕ್ಕೆ ಸ್ಲಾಟ್ ಕೊಡಿಸ್ತೀವಿ, ಇಲ್ಲ ಅಂದ್ರೆ ನೋ ಸ್ಲಾಟ್, ಹೆಣ ಸುಡೋದಕ್ಕೆ ಬಿಡಲ್ಲ ಅಂತೆಲ್ಲ ತಕರಾರು ತೆಗಿತಾರಂತೆ. ಇದೆಲ್ಲ ಆಗಿರೋದು ₹100 ಕೊಡಬೇಕಾದ ಜಾಗದಲ್ಲಿ ₹6,000 ಕೊಡಿ ಅಂತ ಬಡ ಬಗ್ಗರನ್ನ ರಕ್ತ ಹೀರೋ ಕೆಲಸ ಇವ್ರು ಮಾಡ್ತಾ ಇದ್ದಾರೆ. ಸೌದೆ ತಗೊಳ್ಳಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಶವ ಸಂಸ್ಕಾರಕ್ಕೆ ಅವಕಾಶ ಮಾಡಿಕೊಡಲ್ಲ ಅಂತ ಒಳ್ಳೆ ದುಷ್ಟ ವ್ಯಕ್ತಿಗಳ ರೀತಿ ವರ್ತಿಸ್ತಾರೆ. ಕರುಣೆನೇ ಇಲ್ಲದಂತಹ ರಾಕ್ಷಸ ರೀತಿ ವರ್ತಿಸ್ತಾರೆ. BBMP ಫೀಸ್ ಇರೋದೆಷ್ಟು? 100ರಿಂದ ಹಬ್ಬಬ್ಬ ಅಂದರೆ ₹300. ಬಟ್ ಇವ್ರು ಡಿಮ್ಯಾಂಡ್ ಮಾಡ್ತಾ ಇರೋದು ಎಷ್ಟು ಜನರಿಂದ? ₹6,000. ₹300ಯಲ್ಲಿ ₹6,000 ಎಷ್ಟು ಪಟ್ಟು ಹೆಚ್ಚಾಯಿತು? ಸೌದೆಯನ್ನು ತಗೊಳ್ಳಿ, ಆಗ ಮಾತ್ರ ನಿಮ್ಮನ್ನು ಬಿಡೋದು ಅಂತ ರೆಕಾರ್ಡ್ ಆಗಿದೆ. ಇದೆಲ್ಲವೂ ಕೂಡ ಬನ್ನಿ ಡೀಟೇಲ್ಸ್ ನೋಡೋಣ. ಅದೆಲ್ಲ ನೀವೇ ಮಾಡಿಕೊಡ್ತೀರಾ? ಅದೇ ಕಡಿಮೆ ಇಲ್ಲ ಸರ್. ಸೌದೆ ಬಿಟ್ಟು ಬುಕ್ ಕೊಡಲ್ವಾ? ಬುಕ್ ಮಾಡ್ಕೊಳಕ್ಕೆ ಬಿಡಲ್ವಾ? ಸೌದೆ ಬಿಟ್ಟರೆ ಬುಕ್ ಮಾಡ್ಕೊಳಕ್ಕೆ ಬಿಡಲ್ವಾ ಅಂತ ಏನಂದರೆ ಇವರು ಊರವರು ನಾವೇ ಸೌದೆ ತಂದ ಅಂದರೆ ಟೆಂಡರ್ ತೊಗೊಂಡಿರೋದು ನೀವು? ಇಲ್ಲ, 2-3 ಅಂಗಡಿಯಲ್ಲಿ ಹಾಕ್ತೀವಿ. ₹5,600. 5,600 ಅಲ್ಲೇನು ಖರ್ಚು ಬರಲ್ಲ, ₹300 ಖರ್ಚು. ಅದೆಲ್ಲ ನೀವೇ ಮಾಡಿಕೊಡ್ತೀರಾ? ಅದೇ ಕಡಿಮೆ ಇಲ್ಲ ಸರ್. 5,600. ಸೌದೆ ಬಿಟ್ಟು ಬುಕ್ ಕೊಡಲ್ವಾ? ಬುಕ್ ಮಾಡ್ಕೊಳಕ್ಕೆ ಬಿಡಲ್ವಾ? ನಾವೇ ಸೌದೆ ತಂದು ಹಾಕ್ಬಿಡ್ತೀವಿ. ಇದರಲ್ಲಿ BBMP ಚಾರ್ಜ್ ಎಲ್ಲ ಸೇರಿ ಇರುತ್ತೆ ಸರ್? ಹೌದು, ₹300 ಮಾತ್ರ ಖರ್ಚು ಇರುತ್ತೆ. ತರಂಗಿಲ್ಲ ಬಿಡಿ, ತೊಂದರೆ ಇಲ್ಲ, ಹಾಕೊಳಕ್ಕೆ ಅಲ್ಲ ಈಗ ಕಡ್ದಿರೋದೆ ಹಂಗಿದ್ರೆ ಅಲ್ಲೆಲ್ಲ ಊರ ಕಡೆನೇ ಎಲ್ಲರೂ ಮಾಡ್ತಾರೆ. ನಾವೇ ತಂದುಬಿಡ್ತೀವಿ. ತಂದ್ಬಿಟ್ಟು ಎಲ್ಲ ರೋಡಲ್ಲಿ ಇಟ್ಕೊಂಡು ಮಾಡಿ. ಅಲ್ಲ BBMP ಅವರಲ್ಲ, ₹300, ₹400, ಅದಾಗಲ್ಲ ಬಿಡಿ, ₹1,000 ಮುಗ್ದೋಗುತ್ತೆ. ಏನು ಮಾತಾಡಿದ್ರು ಅದಾಗಲ್ಲ. ನೀವು ಇಂಥವೆಲ್ಲ BBMP ಅಲ್ಲಿ ನಾನು ಸೌದೆ ತರ್ತೀನಿ, ನೀವು ಜಾಗ ಕೊಡಿ ಅಂದ್ರೆ ಯಾವಾಗ ಆಗುತ್ತೆ. ನಿಮಗೆ ಇಲ್ಲಿ ಬಾಕ್ಸ್ ಖಾಲಿ ಆಗೋದ್ರೆ ನೆಲದಲ್ಲಿ ಮಾಡಿಸ್ತಾರೆ. ಈ 1ರಿಂದ 8ರವರೆಗೂ ಇವ್ರ ಕಡೆ ಇದರಲ್ಲಿ ಇರ್ತಾರೆ. ಜನ ಬರ್ತಾರಲ್ಲ, ಊರಿಂದ ನೀವು ತಗೊಂಬಂದ್ರೆ ಇಲ್ಲಿ ನಾವು ಜಾಗ ಕೊಡ್ತೀವಿ, ನೀವು ಮಾಡ್ಕೊಬೋದು ನೆಲದಲ್ಲಿ. ಯಾರು ಇದರಲ್ಲಿ ಸರ್? BBMP ಇದ್ರಲ್ಲ ಇದು ಇಲ್ಲ, ಫ್ಲ್ಯಾಟ್ ಬುಕ್ಕಿಂಗ್ ಬಂದು ಇದ್ರ BBMP ಇದೆ. ಸೌದೆದೆಲ್ಲ ಬಂದು ಪ್ರೈವೇಟ್ ಹೇಳಿದ್ದಲ್ಲ. BBMP ಇಂದ ಚಾರ್ಜ್ ಇಲ್ಲ. BBMP ಇಂದ ನಿಮಗೆ ₹1 ಕಾಸಿರಲ್ಲ, ಸೌದೆಗೆ ಮಾತ್ರ. ಇದ್ರ ಊಳ ಜಾಗದಲ್ಲೆಲ್ಲ ಕಾಸು ತಗೋತಾರೆ. ಹೌದೌದು. ಇಲ್ಲಿ ಸೌದೆ ಚಾರ್ಜ್ ಮಾತ್ರ ಇರುತ್ತೆ, ಬೇರೆ ಅನೈತಿಕ ಯಾವುದಕ್ಕೂ ಕಾಸಿರಲ್ಲ. ಸ್ಲಾಟ್ ಅಂದ್ರೆ ಅದು ಕೊಡಲ್ಲ, ಕೆಳಗಡೆ ಮಾಡ್ಕೊಬೋದು ಅಂತ. ಕೆಳಗಡೆ ಮಾಡೋದು ಅಲ್ಲಿ ಇದೆ ಗೊತ್ತಾ, 2 ಬಾಕ್ಸು ಆ ಡಿಪ್ಪೋದವ್ರದ್ದು ಅವ್ರ ಇನ್ಚಾರ್ಜಲ್ಲಿ ಇದೆ. ಇವಾಗ ನೀವು ಅವರು ಬುಕ್ ಮಾಡಿದ್ರೆ ಅವ್ರು ಆ ಕಡೆ ಮೂರಲ್ಲಿ 2 ಬಾಕ್ಸಲ್ಲಿ ಹೋಗೋಣ, 1 ಬಾಕ್ಸ್ ನಿಮಗೆ ಕೊಡ್ತಾರೆ. ನೋಡಿದ್ರ ಈ ಪಾಳೆಗಾರರ ಕಾನೂನನ್ನು ನೋಡಿದ್ರ ನೀವು? ಸೊ ಇಲ್ಲಿ ಪ್ರಶ್ನೆ ಇರೋದದೇ, ಹೆಣಾನ ನಾವು ಯಾರೋ ಒಬ್ಬ ವ್ಯಕ್ತಿ ಮೃತಪಟ್ಟಾಗ ಆತನನ್ನ ಗೌರವಯುತವಾಗಿ ಕಳಿಸ್ಕೊಡ್ಬೇಕು, ಡಿಗ್ನಿಟಿ ಮತ್ತು ರೆಸ್ಪೆಕ್ಟ್ ಇಂದ ಕಳಿಸ್ಕೊಡ್ಬೇಕು ಅಂತ BBMP ಅವರು ಕ್ರಿಮಿಟೋರಿಯನ್ಗಳನ್ನ ಅಂದ್ರೆ ಈ ಚಿತಾಗಾರಗಳನ್ನು ತೆರೆದಿದ್ದಾರೆ. ಅದನ್ನ ಮ್ಯಾನೇಜ್ ಮಾಡ್ತಿರೋದು ಅವರೇ. ಬಟ್ ಅದ್ರ ಒಳಗಡೆ ಇವರೆಲ್ಲ ನುಸುಳುಬಿಟ್ಟು ಯಾವ್ಯಾವ ಅಧ್ವಾನಗಳ ಕಾರಣ ಆಗ್ತಾ ಇದ್ದಾರೆ, ನೋವಲ್ಲಿರುವಂತಹ ಕಷ್ಟದಲ್ಲಿರೋ ಕುಟುಂಬದ ಹತ್ರ ಕೂಡ ವಸೂಲಿ ಮಾಡ್ತಾ ಇದ್ದಾರೆ. ಕಣ್ಣಲ್ಲಿ ರಕ್ತ ಇಲ್ಲದಂತಹ ಜನಗಳು ಅಂತ ನಾವು ಕೆಲವರನ್ನು ಕರಿತೀವಲ್ಲ, ಅವ್ರು ಇವರೇನೆ. ಆಮೇಲೆ ಇದರಲ್ಲಿ BBMP ಅಧಿಕಾರಿಗಳದ್ದು ಎಷ್ಟು ಪಾಲು ಅಂತ ಕೇಳಬೇಕು. ಅದು ಹೆಂಗೆ ಇವ್ರು ಡಿಸೈಡ್ ಮಾಡ್ಕೊಳ್ತಾರೆ? ಎಲ್ಲಿದೆ? ನಾನೀಗ ಈ ಬುಲೆಟಿನ್ ಮಾಡೋಕ್ಕಿಂತ ಮುಂಚೆ ನೋಡ್ತಾ ಇದ್ದೆ ಏನೇನು ರೂಲ್ಸ್ ಇದೆ, ರೆಗ್ಯುಲೇಷನ್ಸ್ ಇದೆ ಅಂತ. ಎಲ್ಲೂ ಕೂಡ ಸೌದೆಯನ್ನು ನೀವು ತರಬಾರ್ದು ಅಂತ ರೂಲ್ಸ್ ಇಲ್ಲ. ಸೌದೆಯನ್ನು ಅರೇಂಜ್ ಮಾಡ್ಕೊಡ್ತೀವಿ ಬೇಕಾದರೆ ನೀವು ಬಯಸಿದ್ರೆ ಅಂತ ಇರೋದು. ಮ್ಯಾಂಡೇಟ್ರಿ ಎಲ್ಲೂ ನಾವು ತರ್ತೀವಿ, ನಾವೇ ಎಲ್ಲರನ್ನೂ ಅರೇಂಜ್ ಮಾಡ್ತೀವಿ, ನೀವು ಜಸ್ಟ್ ಬಂದು ಹೆಣ ಸುಡಿ ಅಂತ ಎಲ್ಲೂ ರೂಲ್ಸ್ ಇಲ್ವೇ ಇಲ್ಲ. ಅದು ಮತ್ತು ಇವ್ರು ಯಾರು ರೂಲ್ಸ್ ಮಾಡ್ಕೊಳ್ಳೋದು ಹಕ್ಕು ಕೊಟ್ಟಿದ್ದು? ಅದು ಹೆಂಗೆ ವರ್ತಿಸ್ತಾರೆ ನೋಡಿ, ದುಡ್ಡು ತಿಂದು 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 ಗೇಂಡ ಮೃಗಗಳ ಥರ ನೋಡಕ್ಕಂತೂ ಹಾಗೆ ಇದ್ದಾರೆ.
ಇನ್ನು ವರ್ತನೆ ಕೂಡ ಅದೇ ಥರ ಇದೆ. ಮನುಷ್ಯರು ಮತ್ತು ಪ್ರಾಣಿಗಳ ನಡುವೆ ಡಿಫ್ರೆನ್ಸ್ ಇರುತ್ತಲ್ವಾ? ಗೌರವಯುತವಾಗಿ ಹಣವನ್ನು ಕಳಿಸ್ಕೊಡ್ಬೇಕು ಅನ್ನೋದು ಕೂಡ ಇಲ್ಲ. ನೆಲದ ಮೇಲೆ ಮಾಡ್ಕೊಳ್ಳಿ ಅಂತ ಒಬ್ಬ ಹೇಳ್ತಾನೆ. ಇವ್ನ ಮನೆಯವ್ರು ಸತ್ತಾಗ ಹಂಗೆ ನೆಲದ ಮೇಲೆ ಮಾಡ್ಕೊಳ್ಳೋದಕ್ಕೆ ಬಿಡ್ತಾರಾ? ನೋಡಿ, ಜನ ಲೂಟಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಯಾವ್ಯಾವ ದಾರಿಗಳನ್ನು ಕಂಡುಕೊಳ್ತಾರೆ, ಅದಕ್ಕೆ ಅಧಿಕಾರಿಗಳು ಹೆಂಗೆ ಸಾಥ್ ಕೊಡ್ತಾರೆ ಅಂತ. ಎಲ್ಲಾನು ಪ್ರೈವೇಟ್ ಅವ್ರಿಗೆ ವಹಿಸಿದ ಮೇಲೆ ಮತ್ತೆ ಮ್ಯಾನೇಜ್ಡ್ ಬೈ BBMP ಅಂತ ದೊಡ್ಡದಾಗಿ ವೆಬ್ಸೈಟ್ನಲ್ಲಿ ಯಾಕೆ ಹಾಕ್ತೀರಾ ನೀವು? ಅದೇ ಅಲ್ವಾ ಪ್ರಶ್ನೆ ಇರೋದು. ಹೇಳ್ಬಿಡಿ, ನಮಗೆ ಇದರಲ್ಲೂ ಕೂಡ ದುಡ್ಡು ಪಾಲು ಬೇಕು, ಸತ್ತವರ ವಿಚಾರದಲ್ಲೂ ನಾವು ದುಡ್ಡನ್ನ ಇಸ್ಕೋತೀವಿ, ಅಲ್ಲೂ ನಾವು ಲೂಟಿ ಮಾಡ್ತೀವಿ, ಆ ಎಂಜಲ್ ಕಾಸು ನಮಗೆ ಬೇಕು ಅಂತ ನೀವು ಹಾಕ್ಬಿಡಿ, ವೆಬ್ಸೈಟ್ನಲ್ಲಿ ಎಲ್ಲ ಕಡೆ ಹಾಕ್ಬಿಡಿ. ರೂಲ್ಸ್ ಹಿಂಗಿಂಗೆ ಅಂತ ಇವ್ರಿಗೋಸ್ಕರ ಮಾರ್ಪಾಡು ಮಾಡಿ. ಎಷ್ಟು ಅವ್ಯಾಹತವಾಗಿ ದಂಧೆ ನಡೀತಾ ಇದೆ ಅನ್ನೋದಕ್ಕೆ ಇದು ಉದಾಹರಣೆ. ಸತ್ತ ಮೇಲೂ ಕೂಡ ಕನಿಷ್ಠ ಪಕ್ಷ ಆತ ಸ್ವರ್ಗಕ್ಕೆ ಹೋಗಬೇಕಾದ್ರೆ ಕೂಡ ಆತನನ್ನ ಮರ್ಯಾದೆಯಿಂದ ಕಳಿಸ್ಕೊಡೋದಕ್ಕೆ ಇವ್ರು ಬಿಡಲ್ಲ. 6,000 ರೂಪಾಯಿ ಇದ್ರೆ ಕಳಿಸ್ಕೊಡ್ತಾರಂತೆ, ಇಲ್ಲಾಂದ್ರೆ ನಾವು ಊರ ಕಡೆ ಮಾಡ್ಕೊಳ್ಬೇಕಂತೆ. ಇವ್ನು ಯಾವ ಊರು ದೊಣ್ಣೆ ನಾಯಕ ಅಂತ ನಮಗೆ ಹೇಳೋದಕ್ಕೆ? ಸಂಬಂಧಪಟ್ಟಂತಹ ಅಧಿಕಾರಿಗಳು ಮತ್ತು ಸಚಿವರು ಇದನ್ನು ನೋಡಬೇಕು.